ಪೇನ್ ಜನರಲಿ ಅದಾಗೋದು ಪ್ಲಾಂಟಾರ್ ಫೇಶಿಯೈಟಿಸ್ ಅಥವಾ ಕ್ಯಾಲ್ಕೇನಿಯಲ್ ಸ್ಪರ್ ಅಂತ. ಇದು 2 ಕಂಡೀಷನ್ ಇಂದ ಹೀಲ್ ಪೇನ್ ಆಗುತ್ತೆ. ಅದು ಹೆಂಗಸರಲ್ಲಿ 5 ಪಟ್ಟು ಮೋರ್ ಕಾಮನ್ ಗಂಡಸರಿಗಿಂತ. ಜನರಲಿ ಹೀಲ್ ಪೇನ್ ಅನ್ಕೊಂಡು ನಿಮಗೆ ಶುರು ಆಗೋದು ಅಗೇನ್ ಅದು 20s 30s ಅಲ್ಲೇ ಶುರು ಆಗೋದು. ಅದಕ್ಕೆ ಸರ್ಟನ್ ಸಿಂಪ್ಟಮ್ಸ್ ಅಂಡ್ ಸೈನ್ಸ್ ಇರುತ್ತೆ. ಅದು ನೀವು ನೋಡ್ಬಿಟ್ಟು ಹೇಳ್ಬೇಕಾಗುತ್ತೆ. ಅದೇ ಆವಾಗ ಡಾಕ್ಟರ್ ಹೇಳ್ಬೇಕಾಗುತ್ತೆ. ಜನರಲಿ ಬೆಳಿಗ್ಗೆ ಫಸ್ಟ್ ಎದ್ದಾವಾಗ ಫಸ್ಟ್ ಹೆಜ್ಜೆ 4-5 ಹೆಜ್ಜೆ ಇಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಇಲ್ಲ ನೀವು ಒಂದೇ ಕಡೆ ಕೂತಿದ್ದಾವಾಗ ಒಂದ್ ಅರ್ಧ ಗಂಟೆ ಕೂತಿದ್ರು ಪೇಷಂಟ್, ಅವಾಗ ಎದ್ದುಬಿಟ್ಟು ಫಸ್ಟ್ 4 ಹೆಜ್ಜೆ ಭಾರಿ ಕಷ್ಟ ಆಗುತ್ತೆ. ಅದರಿಂದ ಹಿಮ್ಮಡಿ ನೋವು, ದಟ್ ಈಸ್ ದ ಮೇನ್ ರೀಸನ್, ದಟ್ ಈಸ್ ದ ಮೇನ್ ಸಿಂಪ್ಟಮ್. ಹೀಲ್ ಪೇನ್ ಮೋಸ್ಟ್ ಆಫ್ ದ ಟೈಮ್ ಇಡಿಯೋಪ್ಯಾಥಿಕ್ ಅಂತೀವಿ. ಇಡಿಯೋಪ್ಯಾಥಿಕ್ ಅಂದ್ರೆ ಅದಕ್ಕೇನು ಕಾರಣ ಇಲ್ಲ. ಅದಕ್ಕೆ ರೀಸನ್ ಏನಂದ್ರೆ ನಮ್ಮ ಹಿಮ್ಮಡಿಯಲ್ಲಿರೋ ಫ್ಯಾಟ್ ಅಂಶ ಇರುತ್ತಲ್ಲ, ಏಜ್ ಆಗ್ತಿದ್ದಂಗೆ ಆ ಫ್ಯಾಟಿನ ಅಂಶ ಕರಗ್ತಾ ಹೋಗುತ್ತೆ. ಸೊ ಕರಗ್ತಾ ಹೋದಂಗೆ ಏನಾಗುತ್ತೆ, ಹಿಮ್ಮಡಿ ಮೂಳೆ ಇರೋದು ಚುಚ್ಚಕ್ ಶುರು ಆಗುತ್ತೆ. ನಾವು ನಡೆದವಾಗ ಡೈರೆಕ್ಟ್ ಆಗಿ ಆ ಹಿಮ್ಮಡಿ ಫ್ಯಾಟ್ ಮೇಲೆ ಪ್ರೆಷರ್ ಬೀಳೋ ಬದಲಿಗೆ ನಮ್ಮ ಡೈರೆಕ್ಟ್ ಆಗಿ ಬೋನ್ ಮೇಲೆ ಪ್ರೆಷರ್ ಬೀಳಕ್ ಶುರು ಆಗುತ್ತೆ. ಹಿಮ್ಮಡಿ ಫ್ಯಾಟ್ ಯಾಕೆ ಕರಗುತ್ತೆ ಅನ್ನೋದಕ್ಕೆ ಬಹಳ ಥಿಯರಿಗಳಿದೆ. ಅದಕ್ಕೆ ಅಂತಾನು ಹೇಳಕ್ ಆಗಲ್ಲ. ಬಟ್ ಇದ್ರಲ್ಲೂ ಒನ್ ಆಫ್ ದ ರೀಸನ್ಸ್ ಇಸ್ ಥೈರಾಯ್ಡ್. ಶುಗರ್ ಇರೋರಲ್ಲಿ ಕಾಮನ್, ಥೈರಾಯ್ಡ್ ಇರೋರಲ್ಲಿ ಕಾಮನ್. ಬಿಕಾಸ್ ಆಫ್ ಥೈರಾಯ್ಡ್ ಒಬಿಸ್ ಇರೋರಲ್ಲೂ ಇದು ಕಾಮನ್. ಜನರಲಿ ಬೆಳಿಗ್ಗೆ ಫಸ್ಟ್ ಎದ್ದಾವಾಗ ನೀವು ಫಸ್ಟ್ ಹೆಜ್ಜೆ ಇಡ್ತಾರಲ್ಲ ಪೇಷಂಟ್, ಅದು ನೋವು ಶುರು ಆಗೋದು ಫಸ್ಟ್ ಸಿಂಪ್ಟಮ್. ಬೆಳಿಗ್ಗೆ ಎದ್ದು ಫಸ್ಟ್ 10 ಹೆಜ್ಜೆ ಇಡೋದಕ್ಕೆ ನೋವು ಬಂದವಾಗ ನೀವು ಆವಾಗ್ಲೇನೆ ಟ್ರೀಟ್ಮೆಂಟ್ ಶುರು ಮಾಡಿದ್ರೆ ಅದು ಜಾಸ್ತಿ ಪ್ರಾಬ್ಲಮ್ ಆಗಲ್ಲ. ಅದನ್ನ ಏನೋ ಕಾದು ಲಾಸ್ಟ್ ಅಲ್ಲಿ ಕ್ಯಾಲ್ಕೇನಿಯಲ್ ಸ್ಪರ್ ಅಂತೀವಿ, ಅದು ಎಕ್ಸ್ಟ್ರಾ ಬೋನ್ ಗ್ರೋತ್ ಆಗುತ್ತೆ ಹಿಮ್ಮಡಿಯಲ್ಲಿ. ಆ ತರ ಆದ್ಮೇಲೆ ಟ್ರೀಟ್ಮೆಂಟ್ ತಗೊಳ್ಳೋ ಬದಲಿಗೆ ಸ್ಟಾರ್ಟಿಂಗ್ ಪ್ಲಾಂಟಾರ್ ಫೇಶಿಯೈಟಿಸ್ ಸ್ಟೇಜ್ ಅಂತೀವಿ, ಆ ಸ್ಟೇಜ್ ಅಲ್ಲೇನೆ ನೀವು ಟ್ರೀಟ್ಮೆಂಟ್ ತಗೊಂಡ್ರೆ ಬೇಗ ಅದನ್ನ ತಡೆಗಟ್ಬಹುದು. ಫಸ್ಟ್ ಬೆಳಿಗ್ಗೆ ಎದ್ದಾವಾಗ ಬರೋ ನೋವುಗಳಿಗೆ ನೀವು ಹೋಗಿ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೊಂಡ್ರೆ ಅದನ್ನ ಕಡಿಮೆ ಮಾಡ್ಬೋದು. ನಿಮ್ ಸಿಂಪ್ಟಮ್ ಜಾಸ್ತಿ ಆಗಲ್ಲ. ತುಂಬಾ ದಿನ ಕಾಯೋದ್ರಿಂದನೇ ಜಾಸ್ತಿ ಆಗಲ್ಲ. ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಮನೆಯಲ್ಲಿ ಚಪ್ಪಲ್, ಇದು ಅಗೇನ್ ಒಂದ್ ಸ್ವಲ್ಪ ಕಲ್ಚರಲ್ ಥಿಂಗ್. ಇದು ಮನೆಯಲ್ಲಿ MCR ಅಂತ ಸ್ಲಿಪ್ಪರ್ ಬರುತ್ತೆ. ನೀವು ಬರೀ ಕಾಲ್ ಎಲ್ಲೂ ನಡೆಯಂಗಿಲ್ಲ. ಯಾಕಂದ್ರೆ ನಾನ್ ಹೇಳದ್ನಲ್ಲ, ಆ ಹಿಮ್ಮಡಿದು ಫ್ಯಾಟ್ ಕಡಿಮೆ ಆಗೋದ್ರಿಂದ ಕುಶನಿಂಗ್ ಎಫೆಕ್ಟ್ ಹೋಗಿರುತ್ತೆ ಆ ಹಿಮ್ಮಡಿಗೆ. ನೀವು ಒಂದ್ MCR ಅಂದ್ರೆ ಅದು ಬೇಸಿಕಲಿ ಸಾಫ್ಟ್ ಸ್ಲಿಪ್ಪರ್. ಅದು ಆ ಸಾಫ್ಟ್ ಸ್ಲಿಪ್ಪರ್ ಹಾಕೊಂಡು ಓಡಾಡಿದ್ರೆ ನಿಮ್ಮ ಹೀಲಿಗೆ ಒಂದು ಎಕ್ಸ್ಟ್ರಾ ಕುಶನ್. ಅದು ದಟ್ ಈಸ್ ಫಸ್ಟ್ ಟ್ರೀಟ್ಮೆಂಟ್. ನೀವು ಅಷ್ಟು ಮಾಡ್ಬಿಟ್ರೆ 90% ಆಫ್ ದ ಟೈಮ್ ಡಾಕ್ಟರ್ ಹೋಗೋದೇ ಬೇಕಾಗಲ್ಲ. MCR ಅಂತ ಸ್ಲಿಪ್ಪರ್ ಬರುತ್ತೆ. ಅದು ನೀವು ಮನೆಯಲ್ಲಿ ಮಸಾಜು, ಬಿಸಿನೀರ್ ಶಾಖ ಅದೆಲ್ಲ ಕೊಟ್ಕೋಬಹುದು. ಅಗೇನ್ ಅದೆಲ್ಲ ಟೆಂಪರರಿ. ನೀವು ಬೇಸಿಕಲಿ ಏನ್ ಮಾಡ್ಬೇಕಾಗುತ್ತೆ, ಕುಶನಿಂಗ್ ಕೊಡ್ಬೇಕು ಹಿಮ್ಮಡಿಗೆ. ಹೀಲಿಗೆ ಕುಶನಿಂಗ್ ಬೇಕಾಗುತ್ತೆ. ನಾವು ಇಲ್ಲಿ ಬಂದವಾಗ ನಾವು ಫಸ್ಟ್ ಹೇಳ್ತೀವಿ, ಅಗೇನ್ ನಾವು BMI ಕ್ಯಾಲ್ಕುಲೇಟ್ ಮಾಡ್ತೀವಿ. ಎಷ್ಟು BMI ಅಂತ ನೋಡ್ತೀವಿ. ತುಂಬಾ ದಪ್ಪ ಇರೋರಲ್ಲಿ ಸಣ್ಣ ಆಗಿ ಅನ್ಕೊಂಡು ಹೇಳ್ತೀವಿ. MCR ಸ್ಲಿಪ್ಪರ್ ಕೊಡ್ತೀವಿ, ಕುಶನ್ ಇರೋ ಸ್ಲಿಪ್ಪರ್. ಶೂ ಹಾಕೊಳ್ಳೋರಲ್ಲಿ ಹೀಲ್ ಕಪ್ಸ್ ಅಂತೀವಿ, ಹೀಲ್ ಕಪ್ ಕೊಡ್ತೀವಿ ನಾವು. ಅದಾಗಿ ವರ್ಕ್ ಆಗ್ಲಿಲ್ಲ ಅಂದ್ರೆ ಫಿಸಿಯೋಥೆರಪಿ ಇದರಲ್ಲಿ ಸ್ವಲ್ಪ ಹೆಲ್ಪ್ ಆಗುತ್ತೆ. ಎಕ್ಸ್ಟ್ರಾ ಕಾರ್ಪೋರಿಯಲ್ ಶಾಕ್ ವೇವ್ ಥೆರಪಿ ಅಂತೀವಿ. ಅದು ಹೈ ಎನರ್ಜಿ ಅಲ್ಟ್ರಾಸೌಂಡ್. ಅದರಿಂದ ತುಂಬಾ ಜನಕ್ಕೆ ರಿಲೀಫ್ ಬರುತ್ತೆ. ಬಟ್ ಅಗೇನ್ ಸ್ವಲ್ಪ ಟೆಂಪರರಿ ರಿಲೀಫ್. ಇದೇನೂ ವರ್ಕ್ ಆಗ್ಲಿಲ್ಲ ಅಂದ್ರೆ ಅಲ್ಲಿಗೆ ಇಂಜೆಕ್ಷನ್ ಕೊಡ್ತೀವಿ. ದಟ್ ಈಸ್ ಅ ಸ್ಟಿರಾಯ್ಡ್ ಇಂಜೆಕ್ಷನ್. ಅದು ಒಂದು 75% ಪೀಪಲ್ ಅಲ್ಲಿ ವರ್ಕ್ ಆಗುತ್ತೆ ಅದು ಸ್ಟಿರಾಯ್ಡ್ ಇಂಜೆಕ್ಷನ್. ನಾ ಹೇಳಿದ್ನಲ್ಲ, ಎಕ್ಸ್ಟ್ರಾ ಕಾರ್ಪೋರಿಯಲ್ ಶಾಕ್ ವೇವ್ ಥೆರಪಿ ಅಂತ ಫಿಸಿಯೋಥೆರಪಿ. ತುಂಬಾ ಜನ ಫಿಸಿಯೋಥೆರಪಿ ಮಾಡಿಸ್ತಾರೆ, ಬಟ್ ಈ ಎಕ್ಸ್ಟ್ರಾ ಕಾರ್ಪೋರಿಯಲ್ ಶಾಕ್ ವೇವ್ ಥೆರಪಿ ಅನ್ನೋದು ಮಾಡಲ್ಲ. ಅವರು ಲೋ ಎನರ್ಜಿ ಅಲ್ಟ್ರಾಸೌಂಡ್ ಇಲ್ಲ ಅಂದ್ರೆ ವ್ಯಾಕ್ಸ್ ಅದೆಲ್ಲ ಏನು ಪ್ರಯೋಜನ ಆಗಲ್ಲ. ಮನೇಲಿ ಚಪ್ಪಲ್ ಹಾಕೊಂಡು ಟೆಂಪರರಿ, ಮನೆಯಲ್ಲ ಎಲ್ಲಾ ಕಡೆ ನಿಮ್ಗೆ ಹೀಲ್ ಕುಶನಿಂಗ್ ಇರಬೇಕು. ಹಾರ್ಡ್ ಸ್ಲಿಪ್ಪರ್ಸ್, ಹೀಲ್ಸ್ ಅದೆಲ್ಲ ಹಾಕೋಬಾರ್ದು. MCR ಸ್ಲಿಪ್ಪರ್. ಆಮೇಲೆ ಇದು ಫಿಸಿಯೋಥೆರಪಿ ಮಾಡಿನೂ ಕಡಿಮೆ ಆಗಿಲ್ಲ ಅಂದ್ರೆ ಇಂಜೆಕ್ಷನ್. ಲಾಸ್ಟ್ ಅಲ್ಲಿ ಸರ್ಜರಿ. ಬಟ್ ಇದಕ್ ಸರ್ಜರಿ ತುಂಬಾ ರೇರ್. ತುಂಬಾ ಜನ ಡಾಕ್ಟರ್ಸ್ ಇದಕ್ ಮಾಡಕ್ ಹೋಗಲ್ಲ. ಪ್ಲಾಂಟರ್ ಫೇಶಿಯಾ ಅಂತ ರಿಲೀಸ್ ಮಾಡ್ತೀವಿ. ಅದೊಂದು ಪ್ಲಾಂಟರ್ ಫೇಶಿಯಾ ಅಂತ ಒಂದು ಟೆಂಡನ್ ತರ ಇರುತ್ತೆ, ನರದ ತರ ಇರುತ್ತೆ. ಅದನ್ನ ರಿಲೀಸ್ ಮಾಡ್ತೀವಿ. ಬಟ್ ಅದು ತುಂಬಾ ರೇರ್. ಅದು ಜಾಸ್ತಿ ಯಾರು ಪ್ರಿಫರ್ ಮಾಡಲ್ಲ, ಬಿಕಾಸ್ ಅದ್ರ ಸಕ್ಸಸ್ ರೇಟ್ ಅಷ್ಟೊಂದು ಚೆನ್ನಾಗಿಲ್ಲ.
ಕೀಲಿಗೆ ಈ ಆರ್ಚ್ ಡೆವಲಪ್ಮೆಂಟ್ ಎಕ್ಸಸೈಸಸ್ ಅಂತೀವಿ. ಅಂದ್ರೆ ಹಿಮ್ಮಡಿನ ಎತ್ತದು, ನಿಂತವಾಗ್ಲೇನೆ ಹಿಮ್ಮಡಿನ ಎತ್ತದು, ಒಂದ್ 10 ಸತಿ ಆತರ ಮಾಡೋದು, ಟೋಸ್ ಮೇಲೆ ನಡೆಯೋದು, ಇದೆಲ್ಲ ಹೆಲ್ಪ್ ಆಗುತ್ತೆ. ಬಟ್ ಅದ್ರಗಿಂತ ಹೆಲ್ಪ್ MCR ಸ್ಲಿಪ್ಪರ್ ಇಂದ ಹೆಲ್ಪ್ ಆಗುತ್ತೆ. ಅದೇ ಮೇನ್ ಟ್ರೀಟ್ಮೆಂಟ್. ಸ್ಲಿಪ್ಪರ್ ಚೇಂಜ್, ಶೂಗೆ ಶೂ ಕಪ್, ಹೀಲ್ ಕಪ್, ಮನೆಯಲ್ಲಿ ಸ್ಲಿಪ್ಪರ್ಸ್, MCR ಸ್ಲಿಪ್ಪರ್ ಅಥವಾ ಎನಿ ಸಾಫ್ಟ್ ಸ್ಲಿಪ್ಪರ್.